ಅಮ್ಮ ಅತ್ತೆ ಅಮ್ಮ ಅತ್ತೆ ಅಮ್ಮ 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 ಅತ್ತೆ ಅಮ್ಮ ಎಲ್ಲಿದ್ದೀರಾ ಅಮ್ಮ ಶರತ್ ನಾವು ಒಟ್ಟಿಗೆ ಹುಡುಕಿದ್ರೆ ತುಂಬ ಟೈಮ್ ತಗೊಳುತ್ತೆ. ಸಪ್ರೇಟಾಗಿ ಹೋಗ್ಬಿಟ್ಟು ಹುಡ್ಕೋಣ, ಅತ್ತೆ ಬೇಗ ಸಿಗ್ತಾರೆ. ಸರಿ ನಾನು ನಿಮ್ಮ ಜೊತೆ ಬರ್ತೀನಿ. ಶಾನ್ವಿ, ಅಳ್ಬೇಡ ಶಾನ್ವಿ. ನಾವೆಲ್ಲರೂ ಸೇರ್ಕೊಂಡು ಅತ್ತೆನ ಹುಡುಕ್ತಾ ಇದೀವಲ್ಲ, ಅತ್ತೆ ಸಿಕ್ಕೇ ಸಿಗ್ತಾರೆ. ನೀನು ಧೈರ್ಯವಾಗಿರು. ಹೋಗು, ನೀನು ಆ ಕಡೆ ಎಲ್ಲಾದ್ರೂ ಹುಡುಕು, ನಾನು ಈ ಕಡೆ ಹುಡುಕ್ತೀನಿ. ಹೋಗು. ಅತ್ತೆ ಎಲ್ಲಿದ್ದೀರಾ? ಅತ್ತೆ ಅತ್ತೆ ಎಲ್ಲಿದ್ದೀರಾ? ಅಮ್ಮ ಅಮ್ಮ ದೇವ್ರೆ, ಎಷ್ಟೋ ವರ್ಷದ ನರಕ ಯಾತನೆ ಆದಮೇಲೆ ನಮ್ಮಮ್ಮ ನಮಗೆ ವಾಪಸ್ ಸಿಕ್ಕಿದ್ದಾರೆ. ಅವ್ರನ್ನ ಮತ್ತೆ ಕಳ್ಕೊಳ್ಳುವಂಥ ಶಕ್ತಿ ನಮ್ಗೆ ಯಾರಿಗೂ ಇಲ್ಲ ದೇವ್ರೆ. ದಯವಿಟ್ಟು ಅವರು ಸುರಕ್ಷಿತವಾಗಿರ್ಬೇಕು, ಅವ್ರಿಗೆ ಯಾವ ತೊಂದರೆನೂ ಆಗಬಾರ್ದು. ನೀನೇ ಹಾಕಿ ಕಾಪಾಡ್ಬೇಕಪ್ಪ. ಅವ್ರನ್ನ ಮತ್ತೆ ನಮ್ಮಿಂದ ಕಿತ್ಕೋಬೇಡಪ್ಪ. ಅವ್ರು ಆದಷ್ಟು ಬೇಗ ನಮಗೆ ಸಿಗೋ ಹಾಗೆ ಮಾಡು. ಅಪ್ಪ ಅಪ್ಪ, ದಾಕ್ಷಾಯಿಣಿ ಅತ್ತೆ ಎಲ್ಲೂ ಕಾಣಿಸ್ತಿಲ್ಲ. ಸಡನ್ ಆಗಿ ನಾಪತ್ತೆ ಆಗಿದ್ದಾರೆ. ಆ ಮಾಳ್ವಿಕಾ ಏನಾದರೂ ಅವ್ರಿಗೇನಾದರೂ ಮಾಡಿ ಮತ್ತೆ ದಾಕ್ಷಾಯಿಣಿ ಅತ್ತೆನ ಕರ್ಕೊಂಡು ಹೋಗ್ಬಿಟ್ಲ ಅಂತ ನನಗೆ ಭಯ ಆಗ್ತಿದೆಪ್ಪ. ಮಾಳ್ವಿಕಾ ಅಲ್ಲ, ಬರೀ ಮನುಷ್ಯರ ಕುತಂತ್ರ, ಬೇಕಂತಲೇ ನಾಟಕ. ದಾಕ್ಷಾಯಿಣಿಗೆ ದೈವ ಬಲ, ಸುಲಭ ತುತ್ತಲ್ಲ, ಗಾಬರಿ ಸಲ್ಲ. ಅಪ್ಪ, ದಾಕ್ಷಾಯಿಣಿ ಅತ್ತೆಗೆ ಏನೂ ಆಗಿಲ್ಲ ಅಂದರೆ ನನಗಷ್ಟೇ ಸಾಕು. ಸರಿ ಅಪ್ಪ, ನಾನು ಹೋಗಿ ಈ ವಿಷಯನ ದುರ್ಗಂಗೆ ಹೇಳ್ತೀನಿ. ಪಾಪ ಅತ್ತೆ ಕಾಣಿಸ್ತಿಲ್ಲ ಅಂತ ಅವಳು ಊರೆಲ್ಲ ಹುಡುಕ್ತಾ ಇದ್ದಾಳೆ. ನಾನು ಅವಳ ಜೊತೆ ಹೋಗಿ ಬೇಡ ಬೇಡ, ನೆನಪಿರಲಿ, ಮುಗುದಿಲ್ಲ. ರಕ್ತಾಕ್ಷಿ ಆಪತ್ತು ಮುಗುದಿಲ್ಲ. ಬರ್ತಾಳೆ ಬರ್ತಾಳೆ, ಮತ್ತೆ ಬರ್ತಾಳೆ. ಏನೋ ರಕ್ತಾಕ್ಷಿ ಮತ್ತೆ ಬರ್ತಾಳ? ಅಲ್ಲ, ಅವಳನ್ನ ತಡೆಯೋದಕ್ಕೆ ನಾವೇನಾದರೂ ಮಾಡಬೇಕಲ್ಲಪ್ಪ. ನೀನೇನಾದರೂ ದಾರಿ ಹೇಳಪ್ಪ. ಕಾಲ ಉತ್ತರ. ಅಲ್ಲಪ್ಪ, ಕಾಲ ಉತ್ತರ ಕೊಡ್ಲಿ ಅಂತ ನಾನು ಸುಮ್ಮನೆ ಇರ್ಬೇಕಾ? ಅಲ್ಲ, ಕಣ್ಣಿ ಎದುರುಗಡೆನೆ ಇಷ್ಟೆಲ್ಲ ನಡಿಬೇಕಾದ್ರೆ ನಾನು ಹೇಗಪ್ಪ ಸುಮ್ಮನೆ ಇರಲಿ? ಒಳ್ಳೆಯದು ಆಗಲೇಬೇಕು, ಕೆಟ್ಟ ಘಟನೆ ನಡಿಬೇಕು. ತಡೆಯೋದು ಅಸಾಧ್ಯ. ಅಪ್ಪ, ನೀನು ಏನು ಹೇಳ್ತಾ ಇದೀಯಾ? ನಿನ್ನ ಮಾತುಗಳು ನನಗೊಂದು ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ದುರ್ಗಾ ಬರಬೇಕು, ದುರ್ಗಾ ಮಾತಾಡಬೇಕು, ಇಲ್ಲಿಗೆ ಬರಬೇಕು. ಏನು, ದುರ್ಗಾನ ಇಲ್ಲಿಗೆ ಕರ್ಕೊಂಡು ಬರ್ಬೇಕಾ? ಯಾಕಪ್ಪ, ಏನಾಯ್ತು? ಅಲ್ಲ, ನೀನು ಇಲ್ಲಿವರೆಗೂ ದುರ್ಗಾನ ಕರಿ, ನಾನು ಅವಳ ಹತ್ರ ಮಾತಾಡಬೇಕು ಅಂತ ಯಾವತ್ತೂ ಒಂದು ಸಲನೂ ಹೇಳ್ದವನೇ ಅಲ್ಲ. ಇವತ್ತು ಯಾಕೆ? ಏನು ನಡೀತಿದೆಪ್ಪ? ನನ್ನ ಹತ್ರ ಹೇಳು.
ಹಲೋ ತರುಣ. ಅಮ್ಮ ಲೊಕೇಶನ್ಗೆ ರೀಚ್ ಆಗಿದ್ದೀನಿ. ಕರೆಕ್ಟಾಗಿ ದಾಕ್ಷಾಯಿಣಿನ ಎಲ್ಲಿ ಕುಡಿಸಿದೆ ಅಂತ ಹೇಳು. ಮಗನೆ, ಇವತ್ತು ನೀನು ಮಾಡ್ತಿರೋ ಉಪಕಾರಕ್ಕೆ ಆ ಜಗನ್ನಾಥು ಮತ್ತೆ ಶರತ್ತು ಜೀವನ ಪೂರ್ತಿ ನಮ್ಮ ಋಣದಲ್ಲೇ ಇರಬೇಕು. ನೀನು ಯಾವಾಗ ಈ ದಾಕ್ಷಾಯಿಣಿನ ಮನೆಗೆ ಕರ್ಕೊಂಡು ಬರ್ತೀಯೋ ಅದಾದ್ಮೇಲೆ ಆ ಮನೇಲಿ ನನ್ನ ಮಾತೇ ನಡಿಬೇಕು. ಜಗನ್ನಾಥ್ ಹತ್ರ ಏನೇನೆಲ್ಲ ಡಿಮ್ಯಾಂಡ್ ಮಾಡಬೇಕು, ಏನೇನೆಲ್ಲ ಗಿಫ್ಟ್ ಇಸ್ಕೋಬೇಕು ಅಂತ ನಾನು ಆಲ್ರೆಡಿ ಲೀಸ್ಟ್ ಮಾಡಿದ್ದೀನಿ ಗೊತ್ತಾ. ಮೊದಲನೇದಾಗಿ ಆ ಅಯ್ಯೋ 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 ದೇವ್ರೆ, ಊರೇ ಮುಳುಗೋಯ್ತಲ್ಲ. ಅಮ್ಮ ಏನಾಯ್ತು? ಯಾಕಂಗೆ ಕಿರ್ಚಾಡ್ತಿದ್ಯಾ? ಅದು ತರುಣ, ದಾಕ್ಷಾಯಿಣಿ. ಅಮ್ಮ ಏನಾಯ್ತು ಅಂತ ಕೇಳ್ತಿದ್ದೀನಲ್ವಾ, ಬಾಯ್ ಬಿಡು. ಓ ತರುಣ, ನಾನ್ ಕೂರಿಸಿರೋ ಜಾಗದಲ್ಲಿ ದಾಕ್ಷಾಯಿಣಿ ಕಾಣಿಸ್ತಿಲ್ಲ. ಅಮ್ಮ ಏನ್ ಹೇಳ್ತಿದ್ಯಾ? ದಾಕ್ಷಾಯಿಣಿ ಇಲ್ವಾ? ಒಬ್ಬರನ್ನ ಪ್ರಾಪರ್ ಆಗಿ ಒಂದ್ ಜಾಗದಲ್ಲಿ ಕೂಡ್ಸಕ್ಕಾಗಲ್ವಾ ನಿನ್ ಕೈಲಿ? ಇಡಿಯಟ್. ಲೋ, ನಾನ್ ನಿಮ್ಮ ಮೊಮ್ಮ ಕಣೋ. ಇವಾಗ ನಂಗೆ ಬರ್ತಿರೋ ಕೋಪಕ್ಕೆ ನಿನ್ನನ್ನ ನೋಡು. ನನ್ಗೆ ಇವಾಗ ನೀನ್ ಏನ್ ಮಾಡ್ತೀಯ ಅದು ಗೊತ್ತಿಲ್ಲ. ದಾಕ್ಷಾಯಿಣಿನ ಹುಡುಕೋ. ಅವ್ರೇನಾದ್ರೂ ನಮ್ ಕೈ ತಪ್ಪು ಹೋದ್ರೆ ಇಡೀ ಪ್ಲಾನೇ ಉಲ್ಟಾ ಹೊಡಿಯತ್ತೆ. ನಾವು ಒಂದು ದೊಡ್ಡ ಪ್ರಾಬ್ಲಮ್ ಅಲ್ಲೇ ಸಿಗಾಕೊಂಡ್ಬಿಡ್ತೀವಿ. ಇವಾಗ ಅದು ಏನ್ ಮಾಡ್ತೀಯ ನಂಗೆ ಗೊತ್ತಿಲ್ಲ, ಹುಡ್ಕೊಂಬಾ. ಶಿಟ್. ಅಯ್ಯೋ, ಈ ಹುಚ್ಚಿ ನಾನು ಎಲ್ಲಂತ ಹುಡುಕ್ಲಿ ಈಗ? ಯಪ್ಪ, ಒಂದು ಕೆಲಸನೂ ಸರಿಯಾಗಿ ಮಾಡಕ್ಕಾಗಲ್ಲ ಇವ್ರಿಗೆ. ಬರೀ ದೊಡ್ಡ ದೊಡ್ಡ ಮಾತಾಡೋದಷ್ಟೇ ಗೊತ್ತು. ಎಲ್ಲಪ್ಪ ಹೋದ್ಲಿ ಬಿಡು, ಇಲ್ಲೇ ನೋಡೋಣ. ಅಯ್ಯಯ್ಯೋ, ಹಿಂಗ್ ಒಳ್ಳೆ ಹುಚ್ಚಿ ಸವಾಸ ಆಯ್ತಲ್ಲಪ್ಪ. ಎಲ್ಲೋಗ್ಬಿಟ್ಲಿ ಬಿಡು? ಯಾರ್ದಾರು ಮನೆಗೆ ನೆಗೆದ್ಬಿಟ್ಲಾ? ಅಯ್ಯೋ ತರುಣ, ಎಲ್ಲ ನಿಮ್ಮತ್ತೆ. ಇವತ್ತು ಇಡೀ ದಿನ ಅವಳ ಹುಡುಕಿ ಹುಡುಕಿ ನಾನೇ ಹುಚ್ಚಿ ಆಗ್ಬಿಡ್ತೀನಿ, ಯಾರಿಗೊತ್ತು. ಅಮ್ಮ